ನಮಸ್ಕಾರ ಎಲ್ರಿಗೂ. ನಾವಿವತ್ತು ಕರ್ನಾಟಕದ ರಾಜ್ಯಕ್ಕೆ ಒಂದು ಹೆಮ್ಮೆ ಪಡುವಂತಹ ಜಾಗ ಆದ ಬನವಾಸಿನಲ್ಲಿದ್ದೀವಿ. ಕರ್ನಾಟಕದ ಮೊಟ್ಟ ಮೊದಲ ದೊರೆ ಮಯೂರ ವರ್ಮ ವಿಜೃಂಭಣೆಯಿಂದ ಆಳಿದ ಸಾಮ್ರಾಜ್ಯ ಇದು ಕದಂಬ ಸಾಮ್ರಾಜ್ಯದ ರಾಜಧಾನಿ ಕೂಡ. ಇಲ್ಲೇ ಮಧುಕೇಶ್ವರ ದೇವಸ್ಥಾನ ಕೂಡ ಇದೆ. ಆ ದೇವಸ್ಥಾನದ ಬಗ್ಗೆ ಏನು ವಿಶೇಷತೆ ಇದೆ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳ್ಕೊಳ್ಳೋಣ. ಫಾಲೋ ಮಾಡಿ. ಕದಂಬ ರಾಜ ಮನೆತನ ಕ್ರಿಸ್ತಶಕ 345ರಿಂದ ಶುರುವಾಗುತ್ತೆ. ಹಾಗೆ ಅದು ಕ್ರಿಸ್ತಶಕ 540ರಲ್ಲಿ ಕೊನೆಯಾಗುತ್ತೆ. ಕದಂಬ ವಂಶದ ಮೊದಲ ರಾಜ ಬಂದು ಮಯೂರ ಶರ್ಮ ಅಥವಾ ಮಯೂರ ವರ್ಮ ಅಂತಲೂ ಕರಿಬೋದು. ಮಯೂರ ವರ್ಮ ಆಳಿದ್ದು ಕ್ರಿಸ್ತಶಕ 345ರಿಂದ 365. ಈ ಸಮಯದಲ್ಲಿ ಪಲ್ಲವರ ಮೇಲೆ ಯುದ್ಧ ಮಾಡಿ ಸ್ಕಂದವರ್ಮನ ಮೇಲೆ ಕೂಡ ಜಯಗಳಿಸ್ತಾನೆ. ಮಯೂರವರ್ಮನ ಬಗ್ಗೆ ಹಲವಾರು ಕಥೆಗಳಿದೆ. ಕೆಲವೊಂದು ಇತಿಹಾಸಕಾರರು ಹೇಳ್ತಾರೆ ಮಯೂರವರ್ಮ ಒಬ್ಬರು ಬ್ರಾಹ್ಮಣರಾಗಿದ್ದರು ಅಂತ. ಇನ್ನೊಂದು ಕೆಲವೊಬ್ಬರು ಇತಿಹಾಸಕಾರರು ಏನು ಹೇಳ್ತಾರೆ ಅಂದರೆ ಮಯೂರವರ್ಮ ಒಬ್ಬರು ಬುಡಕಟ್ಟು ಜನಾಂಗಕ್ಕೆ ಸೇರಿದವರು ಅಂತ. ಕದಂಬ ವಂಶ ಮಯೂರವರ್ಮ ಆಳ್ವಿಕೆ ಬರೋಕ್ಕೂ ಮುಂಚೆ ಕೂಡ ಇತ್ತು. ಆದರೆ ಕದಂಬ ವಂಶ ಒಂದು ದೊಡ್ಡ ಮಟ್ಟದ ಸಂಸ್ಥಾನ ಅಥವಾ ಒಂದು ಸಾಮ್ರಾಜ್ಯ ಆಗಿ ಬೆಳೆಯೋದಕ್ಕೆ ಮಯೂರವರ್ಮನ ಕಾಂಟ್ರಿಬ್ಯೂಷನ್ ತುಂಬಾ ದೊಡ್ಡದಾಗಿತ್ತು. ಕ್ರಿಸ್ತಶಕ 566ರಲ್ಲಿ ಕದಂಬ ವಂಶದ ಪತನ ಆಗುತ್ತೆ. ಸೊ ಈ ದೇವಸ್ಥಾನದ ಬಗ್ಗೆ ಹೆಚ್ಚಿನ ಮಾಹಿತಿ ನಮ್ಮ ಜೊತೆ ವಿನಾಯಕ್ ಸರ್ ಅವರಿದ್ದಾರೆ. ನಮಸ್ತೆ ಸರ್. ದೇವಸ್ಥಾನದ ಬಗ್ಗೆ ಸ್ವಲ್ಪ ಮಾಹಿತಿ ತಿಳಿಸ್ಕೊಡಿ. ಬನ್ನಿ. ಇದು ಕದಂಬ ರಾಜಧಾನಿ. ಇದಕ್ಕೆ ಬನವಾಸಿನ ಕದಂಬ ರಾಜಧಾನಿ ಅಂತ ಕರೀತಾರೆ ಅವರು. ಕದಂಬ ಅಂದರೆ ಹೆಚ್ಚಿನ ಇದು ವರ್ಷಗಳ ಕಾಲ ಇಲ್ಲಿ ಅವರು ಆಳ್ವಿಕೆ ಮಾಡಿದ್ದಕ್ಕೆ ಬಾಕಿ ರಾಜ ವಂಶದಿಂದ ಕದಂಬರು ಜಾಸ್ತಿ ಆಳ್ವಿಕೆ ಮಾಡಿದ್ದಾರೆ. ಅದಕ್ಕೆ ಅವರು ಆಳ್ವಿಕೆ ಅವರಿಗೆ ಏನಂತಾರೆ ಕದಂಬ ವನವಾಸಿನಿ, ನಮ್ಮ ಕದಂಬ ರಾಜಧಾನಿ ಅಂತಾನೆ ಮಾಡ್ಕೊಂಡಿದ್ದಾರೆ. ಇದಕ್ಕೆ ಮುಂಚೆ ಬನವಾಸಿ, ವನವಾಸಿ, ಸುಜಯಂತಿ, ವೈಜಯಂತಿಯನ್ನು ಕರೆದಿದ್ದಾರೆ. ಈಗ ಇದನ್ನ ಎಲ್ಲ ಬಿಟ್ಟು ಈಗ ಇದಕ್ಕೆ ಬನವಾಸಿ ಅಂತ ಹೆಸರಿಟ್ಟಿದ್ದಾರೆ. ಶಾತವಾಹನರು ಮೊದಲು ಬಂದ ನಂತರ ಆನಂದ ಅವ್ರು ಬಂದರು ಕದಂಬರು. ಓಕೆ. ಶಾತವಾಹನರು ಕನ್ನಡ ರಾಜರೇನ? ಕನ್ನಡ ರಾಜ ಅಂತ ಅವರಿಗೆ ಅಷ್ಟೊಂದು ಅದು ಕ್ಲಾರಿಟಿ ಇಲ್ಲ. ಇದನ್ನ ಮಧುಕೇಶ್ವರ ದೇವರು ಅಂತಾರೆ. ಇದು ಮಧುಕೇಶ್ವರ ಉಮಾ ಮಧುಕೇಶ್ವರ ಅಂತ ಹೇಳಿ. ಇದು 2ನೇ ಶತಮಾನದ ಮುಂಚೆನೆ ಈ ದೇವಸ್ಥಾನ ಇದಾಗಿರೋದು. 2ನೇ ಶತಮಾನದ ಮುಂಚೆನೆ ಆ ಲಿಂಗ ಇದಾಗಿರೋದು, ಪ್ರತಿಷ್ಠಾಪನೆ ಆಗಿರೋದು. ಅದ್ರ ಮೂಲತಃ ಈ ವಿಷಯ ಏನಿದೆ ಅಂದ್ರೆ ವಿಷ್ಣು ದೇವರು ಮಧು ಅಂತೂ ಕೈತಬ ರಾಕ್ಷಸ ವಿಷ್ಣು ಸಂಹಾರ ಮಾಡಿದ ನಂತರ ಇಲ್ಲಿ ಈಶ್ವರ ಲಿಂಗನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಂತ ಪ್ರತೀತಿ ಇದೆ. ಈ ಲಿಂಗ ಪ್ರಾತಃ ಕಾಲ ಲಿಂಗ ಪೂಜೆ ಆಗೋದ್ರ ಮುಂಚೆ ಇಲ್ಲಿ ಪಕ್ಕದ ಒಂದು ವಿಷ್ಣು ಮೂರ್ತಿ ಇದೆ, ನೋಡಿದ್ದೀರಿ ನೀವು ಒಳಗಿದೆ. ಅಲ್ಲಿ ಮೂರ್ತಿ ಪ್ರಥಮ ಪೂಜೆ ಆದ ನಂತರ ಈಶ್ವರ ಲಿಂಗಕ್ಕೆ ಪೂಜೆ ಮಾಡ್ತಾರೆ ಅನ್ನೋ ಪ್ರತೀತಿ ಇದೆ. ಈ ಲಿಂಗಕ್ಕೆ ಗರ್ಭಗುಡಿನ ಶಾತವಾಹನ 2ನೇ ಶತಮಾನದಲ್ಲಿ ಗರ್ಭಗುಡಿನ ಕಟ್ಟಿದ್ರು. ಆ ನಂತರ 8ನೇ ಶತಮಾನದಲ್ಲಿ ಕದಂಬರ ಆಳ್ವಿಕೆಯಲ್ಲಿ ಇಲ್ಲಿ ಬಂದಾಗ ಇಲ್ಲಿ ಕದಂಬರು 8ನೇ ಶತಮಾನದಲ್ಲಿ ಆಳ್ವಿಕೆ ಮಾಡಬೇಕು. ಇಲ್ಲಿ ಸಂಕಲ್ಪ ಮಂಟಪಗಳನ್ನ ಕಟ್ಟಿದ್ರು ಹೊರಗಡೆ. ಇದು ಸಂಕಲ್ಪ ಏನ್ ಮಾಡ್ತೀವಲ್ಲ ಈ ಸಂಕಲ್ಪ ಮಂಟಪನ ಕಟ್ಟಿದ್ದಾರೆ. ಒಳಗಡೆ ಗರ್ಭ ಮಂಟಪ, ಇದು ಸಂಕಲ್ಪ ಮಂಟಪ, ಇದು ಸಭಾ ಮಂಟಪ, ಅದು ನೃತ್ಯ ಮಂಟಪ, ನಂದಿ ಮಂಟಪ. ಇದು ಒಂದು ಗರ್ಭಗುಡಿಯಿಂದ ನಂದಿ ಮಂಟಪದವರೆಗೂ 5 ಮಂಟಪನ ಒಳಗೊಂಡಿದೆ. ಸೊ ಆಗಿನ ಕಾಲದಲ್ಲಿ ವಾಸ್ತುಶಿಲ್ಪಕ್ಕೆ ಹೆಚ್ಚಿನ ಪ್ರಾಧಾನ್ಯತೆ ಇರಲಿಲ್ಲ. ಶಾತವಾಹನರ ಕಾಲದಲ್ಲಿ 2ನೇ ಶತಮಾನದಲ್ಲಿ ಹಾಗೆ ಒಳಗಿನ ಕಂಬಗಳು ಕೇವಲ ಕಂಬಗಳ ರೀತಿಯಲ್ಲಿ ಇದ್ದಾವೆ, ಪ್ಲೇನ್ ಇದೆ. ಈಗ 8ನೇ ಶತಮಾನದಲ್ಲಿ ಬಂದಾಗ ಕದಂಬರ ಆಳ್ವಿಕೆಯಲ್ಲಿ ವಾಸ್ತುಶಿಲ್ಪಕ್ಕೆ ಹೆಚ್ಚಿನ ಪ್ರಾಧಾನ್ಯತೆ ಕಡಿಮೆ ಇದ್ದಿದ್ರು ಕೂಡ ಕಂಬಗಳಲ್ಲಿ ಮೋಲ್ಡಿಂಗ್ ಇಲ್ಲ, ಕೇವಲ ಕಂಬಗಳಲ್ಲಿ ಅದಕ್ಕೆ ಚಿತ್ರಗಳ ವಿನ್ಯಾಸಗಳಿದ್ದಾವೆ. ಅದು ಇಲ್ಲಿ 10ನೇ ಶತಮಾನದಲ್ಲಿ ಬಂದಾಗ ಈ ಕಂಬಗಳಲ್ಲಿ ಒಂಥರ ಚಿತ್ರಗಳು ಬೇರೆ ಶೈಲಿಯಲ್ಲಿ ಕೆತ್ತನೆಗಳಾಗಿದೆ. ವಾಸ್ತುಶಿಲ್ಪಕ್ಕೆ ಹೆಚ್ಚಿನ ಪ್ರಾಧಾನ್ಯತೆ ಇಲ್ಲಿ ಬಂತು. ಇದು ತ್ರಿಲೋಕ ಮಂಟಪ ಅಂತ ಹೇಳಿ, ಇದು 3 ಲೋಕದ ಕಲ್ಪನೆಯಲ್ಲಿ ಮಾಡಿರುವಂಥದ್ದು ಮಂಟಪ. ಇದು ತ್ರಿಲೋಕದ ಮಂಟಪ ಅಂತ ಹೇಳ್ತಾರೆ. ಇದು 3 ಲೋಕದ ಕಲ್ಪನೆಯಲ್ಲಿ ಮಾಡಿರುವಂಥದ್ದು. ಪಾತಾಳ ಲೋಕ, ಭೂಲೋಕ, ಸ್ವರ್ಗಲೋಕ. ಇದು ಪಾತಾಳ ಅದೇ ಪಾತಾಳದಲ್ಲಿ ಆದಿಶೇಷ ಕೂರ್ಮ ಇದೆ. ಆದಿಶೇಷನ ತಲೆ ಮೇಲೆ ಪಾತಾಳದಲ್ಲಿ ಆದಿಶೇಷ ಭೂಮಿಯನ್ನು ಇಳ್ಕೊಂಡಿದ್ದಾನೆ ಅನ್ನೋದು ಕಲ್ಪನೆಯಲ್ಲಿ ಇದನ್ನು ಮಾಡಿರೋದು. ಇದು ದೇವಲೋಕ, ಮನುಷ್ಯನ ದೇವರ ಪೂಜೆ ಭಕ್ತರಿಗೆ ಇದೆ. ಇಲ್ಲಿ ಈಶ್ವರ ಪಾರ್ಥಿನ ಪೀಠಾಲಂಕರವನ್ನು ಪಡೆದಿದ್ದಾರೆ. ಪಾರ್ವತಿ ಪರಮೇಶ್ವರನ ಪೀಠಾಲಂಕರದಲ್ಲಿ ಕೂರಿಸಿದ್ದಾರೆ. ಹೌದಾ? ಇದು ಬೀರುಗಳಿದು ಸ್ವರ್ಗಲೋಕ. ಅಲ್ಲಿ ವಾಯು, ಇಂದ್ರ, ಅಗ್ನಿ, ಯಮ ಅಂತ ಇವುಗಳಲ್ಲಿ ಸ್ವರ್ಗಲೋಕ ಇದ್ದಾರೆ ಅಂತೇಳಿ ಆ ಕಲ್ಪನೆಯಲ್ಲಿ ಮಾಡಿದ್ರು. ಇದು ನೃತ್ಯ ಮಂಟಪ. ಇಲ್ಲಿ ನೃತ್ಯ ಮಾಯಾದೇವಿ ಅನ್ನೋರು 12ನೇ ಶತಮಾನದಲ್ಲಿ ನೃತ್ಯ ಮಾಡ್ತಿದ್ದಂತೆ. ಅಲ್ಲಮ್ಮ ಪ್ರಭು ಅವರು ಮೃದಂಗ ಬಾರಿಸ್ತಿದ್ದಂತ ಇದೆ ಇದರಲ್ಲಿ. ಸೊ ಅವರು ನೃತ್ಯ ಮಾಡಬೇಕಾದ್ರೆ ಈ ಅಲ್ಲೆಲ್ಲ ಕುತ್ಕೊಂಡು ಜನ ನೋಡ್ತಿರಲ್ಲ, ವೀಕ್ಷಣೆ ಮಾಡ್ತಿದ್ರಲ್ಲ, ಆ ಸುತ್ತಲೂ ವೀಕ್ಷಣೆ ಮಾಡೋ ಜನರಿಗೆ ಈ ಕಂಬಗಳು ಅಡ್ಡ ಬರ್ತಿದ್ದಲ್ಲ, ನೃತ್ಯ ಕಾಣಿಸ್ತಿರ್ಲಿಲ್ಲ. ಸೊ ಆ ನೃತ್ಯಗಳನ್ನ ಈ 4 ಕಂಬಗಳಲ್ಲಿ ಅವ್ರು 4 ಕಾಣಿಸ್ತಿದ್ರು.
ಹಾಂ ಸ್ಟೋನ್ ಮಿರರ್ ಆಫ್ ಎಫೆಕ್ಟ್ ಇದೆ. ಇದರಲ್ಲಿ ಪಾಸಿಟಿವ್ ನೆಗೆಟಿವ್ ಥಿಂಕಿಂಗ್ ಇದೆ. ಓಕೆ ಸೊ ಈ ಕಡೆ ನೇರವಾಗಿ ಕಂಡ್ರೆ ಈ ಕಡೆ ಅದ್ರ ಬಿಂಬ ಉಲ್ಟಾ ಅಂದರೆ ಅಪೋಸಿಟ್ ಆಗಿ ಕಾಣಿಸುತ್ತೆ. ಅಂದರೆ ತಲೆ ಕೆಳಗಡೆ ಇಲ್ಲಿ ತಲೆ ಮೇಲಿದೆ, ತಲೆ ಕೆಳಗಾಗಿ ಕಾಣಿಸೋದು, ಇಲ್ಲಿ ತಲೆ ಕೆಳಗಿದೆ, ತಲೆ ಮೇಲೆ ಕಾಣಿಸೋದು ಅಂದರೆ ಅಪೋಸಿಟ್. ಇನ್ನು ಕಂಪ್ಯೂಟರ್ ಎಡಿಟಿಂಗ್ ಏನು ಮಾಡ್ತೇವಲ್ಲ ಆಗಿನ ಕಾಲದಲ್ಲಿ, ಆಗಿನ 12ನೇ ಶತಮಾನದಲ್ಲಿ ಇದರಿಂದ ಈ ರೀತಿಯ ಒಂದು ಸ್ಟೋನಲ್ಲಿ ಒಂದು ಮಿರಾಕಲ್ಗಳನ್ನು ಮಾಡಿದ್ದಾರೆ. ಓಕೆ ಇದರಲ್ಲಿ ಕಾಣಿಸುತ್ತೆ, ಇದರಲ್ಲಿ ಉಲ್ಟಾ ಕಾಣುತ್ತೆ ಅಂತ ಹೇಳಿ ಕಾಣಿಸುತ್ತೆ. ಸೊ ನೀವು ಇಲ್ಲಿ ಒಂದು ಬೆಳಕಲ್ಲಿ ನೋಡಿದಾಗ ಮಾತ್ರ ಅದು ಇಲ್ಲಿ ಬೆಳಕಲ್ಲಿ ನೋಡಿದಾಗ ಮಾತ್ರ ನಿಮ್ಗೆ ಕಾಣಿಸುತ್ತೆ. ನನಗೆ 2 ಕೈ ಮಾಡಿದಾಗ ನೋಡಿ, ಇಲ್ಲಿ ಒಂದು ಕೈಯಲ್ಲಿ 2 ಕೈ ಬಂದು ಸೇರುತ್ತೆ ನೋಡಿ. ಈ ನೆರಳಲ್ಲಿ ಈ ಬಿಂಬಗಳಲ್ಲಿ ಮಾತ್ರ ಅದು 2 ಕಾಣುತ್ತೆ, ಕಾಣಿಸುತ್ತೆ. ಸೊ ರಿಫ್ಲೆಕ್ಷನ್ ಆಗ್ತಿತ್ತು ಅಂತ ಹೇಳೋದು. ಅದು ಟಿವಿಗಿಂತ ಕ್ಲಿಯರಿಟಿ ಇತ್ತು ಈ ಆಗಿನ ಕಾಲದಲ್ಲಿ. ಇದು ಓಕೆ ಓಕೆ ಒಂದು ಟೆಲಿಕಾಸ್ಟ್ ಮಾಡ್ತೇವಲ್ಲ ನಾವು ಟಿವಿಯಲ್ಲಿ, ಅಷ್ಟು ಕ್ಲಿಯರಿಟಿ ಇದು ಈ ಕಂಬದಲ್ಲಿ ಕಾಣಿಸುತ್ತೆ. ಈಗ ಅದು ಸವಕಳಿ ನೋಡಿ ಜನ ನೋಡಿ ಈಗ ಅದು ಶೈನಿಂಗ್ ಸ್ವಲ್ಪ ಕಡಿಮೆ ಮಾಡ್ಕೊಂಡಿದೆ. ಓಕೆ ಓಕೆ. ಸೊ ಇದು 7.5 ಫುಟ್ ಹೈಟ್ ಇದೆ, ಮ್ಯಾಕ್ಸಿಮಮ್ 8 ಫುಟ್ ಅನ್ಬೋದು ಓಕೆ ಹೈಟ್ ಇದೆ. ಇದರ ಮುಖ ಸ್ವಲ್ಪ ಬೆಂಡ್ ಆಗಿದೆ, ಅಂದರೆ ಎಡಗಡೆಯಿಂದ ಈಶ್ವರನಿಗೆ ಬಲಗಡೆಯಿಂದ ಪಾರ್ವತಿನ ನೋಡ್ತಾನೆ ಅನ್ನೋ ಸಂಕೇತಿಕ ಇದೆ. ಈಗ ಸಂಕೇತ ಏನಿದೆ ಅಂದರೆ ಪಾರ್ವತಿ ಪರಮೇಶ್ವರರು ಪ್ರಪಂಚಕ್ಕೆ ತಾಯಿ ತಂದೆ ಇದ್ದ ಹಾಗೆ, ತಂದೆ ತಾಯಿಯನ್ನು ನಾವು ಏಕ ಸಮಾನ ಭಾವದಲ್ಲಿ ನೋಡಬೇಕನ್ನೋ ಸಾಂಕೇತಿಕವನ್ನು ಇವನು ನಂದೀಶ್ವರ ಈಗೂ ಜನರನ್ನೇ ಮೂಡಿಸ್ತಾ ಇದ್ದಾನೆ. ಒಂದೊಂದು ಸಂಕೇತ ಕೊಟ್ಕೊಂಡು ಇಲ್ಲಿ ನಿಂತಿದ್ದಾನೆ. ಇದು ಕೂಡ 2ನೇ ಶತಮಾನದಲ್ಲಿ ಈಶ್ವರಲಿಂಗ ಪ್ರತಿಷ್ಠಾಪನೆ ಆದ ಕ್ಷಣನೇ ಈ ನಂದೀಶ್ವರನು ಇಲ್ಲಿ ಪ್ರತಿಷ್ಠಾಪನೆ ಆಗಿರೋದು, ಇಲ್ಲಿಂದ ಅಲ್ಲಿವರೆಗೆ. ಹಾಗೆ ಈಗ ಮಂಟಪ ದೇವಸ್ಥಾನಗಳನ್ನ ಡೆವಲಪ್ಮೆಂಟ್ ಮಾಡ್ತಾ ಬಂದಾಗೆ 10ನೇ ಶತಮಾನ ತನಕ ಕಟ್ಟಿದ್ದಾರೆ ಅಷ್ಟೇ. ಅಲ್ಲಿ ನಂದಿ ಹಾಗೂ ಈಶ್ವರಲಿಂಗ ಮಾತ್ರ 2ನೇ ಶತಮಾನಕ್ಕೆ ಪೂರ್ವದಲ್ಲೇ ಆಗಿರುವಂಥದ್ದು. ನಿಮಗೆ ಪಾರ್ವತಿನ ನೋಡ್ತಾ ಇದ್ದಾನೆ ಅನ್ನೋದಕ್ಕೆ ಒಂದು ಸಾಂಕೇತಿಕವಾಗಿ ನಾನು ನಿಮ್ಗೆ ಹೇಳ್ತೀನಿ. ಸೊ ಇದು ನೋಡಿದಾಗ ಈ ಕಂಬದಲ್ಲಿ ನಿಂತು ನೋಡಿದಾಗ ಆ ಕಂಬದ ಮಧ್ಯದಿಂದ ಒಂದು ಕಣ್ಣು ಬಲಗಣ್ಣು ಇಲ್ಲಿ ನಿಂತು ಕಾಣಿಸುತ್ತೆ. ಸೊ ಇದು ನಿಂತ್ಕೊಳ್ಳಿ, ಇಲ್ಲಿ ಆ ಕಂಬದ ಮಧ್ಯದಿಂದ ನಂದಿ ಒಂದು ಕಣ್ಣು ಕಾಣಿಸ್ತಿದೆ. ಹೌದು, ಬಲಗಣ್ಣು ಇನ್ನು ಚಂಡಿಕೇಶ್ವರ ದೇವರು ಅಂತೆ ಈ ದೇವರನ್ನ. ಈ ದೇವರು ಯಾವತ್ತು ಈಶ್ವರನ ಧ್ಯಾನದಲ್ಲಿ ಇರೋದ್ರಿಂದ ಅವನ ಭಕ್ತಾದಿಗಳು ಏನೇ ಕೈ ಮುಗಿ ಕೇಳಿಸಲ್ಲ ಅಂತ ಹೇಳಿ. ಸೊ ನಾವು ಅವನಿಗೆ ಕೈ ಮುಗಿಬೇಕು, ಒಂದು ಚಪ್ಪಾಳೆ ಆಗಲಿ ಅಥವಾ ಒಂದು ಚಿಟಿಕೆ ಆಗಲಿ ಹೊಡೆದು ಕೈ ಮುಗಿದ್ರೆ ಅವನ ಕಣ್ಣು ತನ್ನ ನೋಡಿ ಆಶೀರ್ವಾದ ಮಾಡ್ತಾನೆ ಅನ್ನೋದನ್ನ ಒಂದು ಪ್ರತೀತಿ ಇದೆ. ಜನ ಈಗಲೂ ಕೂಡ ಇಲ್ಲಿ ಕೈ ಮುಗಿಬೇಕಾದ್ರೆ ಒಂದು ಚಪ್ಪಾಳೆ ಆಗಲಿ ಒಂದು ಚಿಟಿಕೆ ಆಗಲಿ ಹೊಡೆದು ಈ ದೇವರನ್ನ ಕೈ ಮುಗಿತಾರೆ. ಇದನ್ನ ಸಾಕ್ಷಿ ಗಣಪತಿ ಅಂತೀವಿ. ಇದು ನೀವು ಬನವಾಸಿ ಬಂದಿದ್ದಕ್ಕೆ ಸಾಕ್ಷಿ. ಸೊ ಈ ಸಾಕ್ಷಿ ಗಣಪತಿನ ಮುಟ್ಟು ನಮಸ್ಕಾರ ಮಾಡಿ ನೀರಿನ ಕಳಸನ ನೋಡಿ ಬಗ್ಗೆ ನೋಡಿದ್ರೆ ನಿಮಗೆ ಸ್ವರ್ಗ ಪ್ರಾಪ್ತಿ ಆಗುತ್ತೆ, ಹಾಗೂ ಇಲ್ಲಿ ಕಾಶಿ ಬಂದಿದ್ದ ಪೂರ್ಣ ಫಲ ಇಲ್ಲಿ ನಿಮಗೆ ಸಿಗುತ್ತೆ ಅನ್ನೋದನ್ನ ಒಂದು ಪ್ರತೀತಿನೂ ಇದೆ. ನೀವು ಇಲ್ಲಿ ಬಂದು ಏನು ಪೂಜೆ ಮಾಡ್ತಿರಲ್ಲ, ಪೂಜೆ ಮಾಡಿ ಸಂಪೂರ್ಣ ಫಲನ ಈ ಗಣಪತಿನೇ ನಿಮಗೆ ಸಿಗ್ತದೆ ಅನ್ನೋದನ್ನ ಒಂದು ವಾಡಿಕೆ. ಸೊ ಇದನ್ನ ಕಲ್ಲಿನ ಮಂಚ ಅಂತಾರೆ. ಇದನ್ನ ಕಲ್ಲಿನ ಮಂಚ. ಇದು ಕಲ್ಲಿನ ಮಂಚ. 1448ನೇ ಇಸ್ವಿಯಲ್ಲಿ ಶಿವಪ್ಪ ನಾಯಕ ಅನ್ನೋರು ಕಲ್ಲಿನ ಮಂಚನ ದೇಣಿಗೆ ಮಾಡಿ ಇಲ್ಲಿಗೆ ಕೊಟ್ಟಿರುವಂಥದ್ದು. 1600 ಏಕಶಿಲಾ ಅಂತ ಹೇಳ್ತಾರೆ. ಕೆಲವೊಂದು 4 ಕಾಲುಗಳು 4 ಕಂಬಗಳು ಇದು 10% ಜಾಯಿಂಟಿಂಗ್ ಅಂತ ಹೇಳ್ತಾರೆ. ಹಿಸ್ಟ್ರಿಯಲ್ಲಿ ಏಕಶಿಲಾ ಅಂತಲೇ ಇದೆ. ಸೊ ಇದನ್ನು ಪ್ರಶ್ನೆ ಮಾಡಿದಾಗ 10 ಪೀಸ್ ಜಾಯಿಂಟ್ ಇದೆ, ಜಾಯಿಂಟ್ ಇದೆ, ಜಾಯಿಂಟ್ ಇದೆ. ಆವಾಗ ದೇವಸ್ಥಾನದಲ್ಲಿ ದೇವರಿಗೆ ಮಂಚ ಸೇವೆ ಅಂತ ಮಾಡ್ತಿದ್ರು. ಈಗ ಅದನ್ನ ವಾಡಿಕೆಯಲ್ಲಿ ಇಲ್ಲ. ಕೆಳಗಡೆ 4 ಕಲಶ ಇದೆ, ಮೇಲ್ಗಡೆ 1 ಕಲಶ ಇದೆ. ಹೌದಾ? ಪ್ರತಿಯೊಂದು ದೇವಸ್ಥಾನಕ್ಕೂ ಒಂದೇ ಕಲಶ ಇರುತ್ತೆ, ಇಲ್ಲ 1 by 1 5 ಕಲಶ ಇರುತ್ತೆ ಮೇಲ್ಗಡೆ. ಹೌದಾ? ಈ ಪಂಚಕಲಶ ದರ್ಶನ ಅಂದ್ರೆ ಪ್ರತಿ ಮದುವೆಯಾದ ಹೊಸ ಜೋಡಿಗಳಿಗೆ 5 ಕಲಶ ದರ್ಶನ ಆಗ್ತದಲ್ಲ, ಇಲ್ಲೇ ಬಂದಾಲೆ 5 ಕಲಶ ದರ್ಶನ ಆಗಲಿ ಅಂತ ಹೇಳಿ ಆಗಿನ ಕಾಲದಲ್ಲೇ ಮಾಡಿಬಿಟ್ಟಿರೋದು. ಇದು ಶಾಂತ ಲಕ್ಷ್ಮೀ ನರಸಿಂಹ ದೇವಸ್ಥಾನ. ಇದು ಎಲ್ಲೇ ಹೋದ್ರೂ ನಿಮಗೆ ಲಕ್ಷ್ಮೀ ನರಸಿಂಹ ದೇವಸ್ಥಾನ ಉಗ್ರವಾಗಿರೋ ದೇವಸ್ಥಾನ ಸಿಗುತ್ತೆ. ಸೊ ಆದರೆ ಇಲ್ಲಿ ಮಾತ್ರ ಇದು ಶಾಂತ ಲಕ್ಷ್ಮೀ ನರಸಿಂಹ ದೇವಸ್ಥಾನ. ಇದು ಏಕಶಿಲಾ ಸಾಲಿಗ್ರಾಮದಲ್ಲಿ ಆಗಿರುವಂಥದ್ದು ವಿಗ್ರಹ. ಅದು ಒಂದೇ ಸಾಲಿಗ್ರಾಮದಲ್ಲಿ ಆಗಿರುವಂಥದ್ದು ವಿಗ್ರಹ. ಸಾಲಿಗ್ರಾಮ ಅಂದ್ರೆ ಅದು ಸಾಲಿಗ್ರಾಮ ತುಂಬಾ ಶ್ರೇಷ್ಠವಾದ ಕಲ್ಲು, ಅದು ಅಪರೂಪಕ್ಕೆ ಸಿಗುದಿಲ್ಲ. ಆ ಕಲ್ಲು ಈ ಸಾಲಿಗ್ರಾಮ ವಿಗ್ರಹದಲ್ಲಿ ಇದು ಲಕ್ಷ್ಮೀ ನರಸಿಂಹ, ಇನ್ನು ಶಾಂತ ಲಕ್ಷ್ಮೀ ನರಸಿಂಹ ದೇವಸ್ಥಾನ ಅಂತ ಹೇಳಿ. ಇದೆಲ್ಲ ಸ್ವಲ್ಪ ಬ್ರೌನಿಶ್ ಇದೆಯಲ್ಲ, ಇದು ಏನು ಕಲರ್ಸ್? ಕಲರ್ಸ್ ಕಲ್ಲೇ ಆ ಥರ ಇದೆ, ಸ್ಟೋನ್ ಎಫೆಕ್ಟ್ ಆಗಿದೆ. ಇದು ಕೆಂಪು ಕಲ್ಲು ಅಂತಾರಲ್ಲ, ಅಂದ್ರೆ ಕಲರ್ ಮಾಡಿಲ್ಲ ಅಲ್ಲ, ಕಲ್ಲು ಇರೋದೇ ಹಾಗೆ. ಇದು ಕಲರ್ ಮಾಡಿ ಚಾನ್ಸಸ್ ಇಲ್ಲ. ಅದೇ ಕಲ್ಲು ಮೇಲೆ. ಇದು ಎಲ್ಲ ಕೆಂಪು ಕಲ್ಲುಗಳೇ ಇದೆ ಈ ಕಡೆ. ಇದು ನೋಡಿ ಅರ್ಧ ಗಣಪತಿ ದೇವಸ್ಥಾನ ಅಂತ ಇದೆ. ಇದು ಮೂಲ ವಿಗ್ರಹ ಹೀಗಿದೆ, ಅದೇ ಅಲಂಕಾರ ಮಾಡಿರೋದಕ್ಕೆ ಆಗಿದೆ. ಇದು ಒಳಗಿಂದ ಮತ್ತೆ ಅಲಂಕಾರ ಮಾಡಿರೋದು, ವಿತೌಟ್ ಅಲಂಕಾರ ಮಾಡಿರೋದು ಫೋಟೋ. ಅದು ಅಂದರೆ ನಿಮ್ಗೆ ನೋಡ್ಲಿಕ್ಕೆ ಐತಿದ್ದಾರೆ ಅಷ್ಟೇ. ಅಂದರೆ ಇದು ಇರೋದೇ ಹಾಗೆ ಇಲ್ಲ ಕಟ್ಟಾಗಿರೋದು? ಇಲ್ಲ, ಇರೋದೇ ಅಂದರೆ ಅದು ಅರ್ಧ ಭಾಗ ಗಣಪತಿ ಇಲ್ಲಿಂದ ಕಾಶಿ ಹೋಗಿದೆ ಅಂತ ಪ್ರತೀತಿ. ಸೊ ಈ ಗಣಪತಿ ನಾವು ಏನೇ ನಮಸ್ಕಾರ ಮಾಡಿ ಇಲ್ಲಿ ಏನೇ ಕೈ ಮುಗಿದ್ರು ಕಾಶಿಗೆ ಹೋಗಿ ನಾವು ಕೈ ಮುಗಿದಷ್ಟು ಪುಣ್ಯ ಫಲ ಲಭಿಸ್ತದೆ ಅಂತ ಒಂದು ಪ್ರತೀತಿ ಇದೆ ಈ ಗಣಪತಿಗೆ. ಇದು ಒಂದು ವಿಶೇಷ ಇದೆ.
ಇದರಿಂದ ಈ ಊರಿಗೆ ದಕ್ಷಿಣ ಕಾಶಿ ಅಂತಲೂ ಕರೀತಾರೆ. ಇದು ನೋಡಿ, ಇದು ದೀಪಸ್ತಂಭ ಅಂತೇಳಿ, ಹಾಗಾದ್ರೆ ಗರುಡ ಸ್ತಂಭ. ಹಾಂ, ಅಂದರೆ ಈಗ ರಾಜರು ಇದ್ದಿದ್ದ ಜಾಗ ಸುತ್ತಮುತ್ತ ಅದು ಯಾವುದು? ದೇವಸ್ಥಾನನ ನಿರ್ಮಾಣ ಮಾಡೋದು, ಡೆವಲಪ್ಮೆಂಟೇಷನ್ ಮಾಡೋದು ಒಂದು ಮಾಡಿದ್ರೆ ಬಿಟ್ರೆ ಓಕೆ, ಅವರು ವಾಸಸ್ಥವಾಗಿ ಇದು ಏನು ವಾಸಸ್ವ ಸ್ಥಾನ ಮಾಡಿಲ್ಲ. ಈಗ ನೀವು ಗುಡ್ನಾಪುರಕ್ಕೆ ಹೋದ್ರೆ ಅದೇ ರಾಣಿ ವಿಲಾಸ ಅಂತ ಒಂದು ಇದೆ. ಅಂದ್ರೆ ರಾಣಿ ವಿಲಾಸ ಅಂತ ಇದೆ ಗುಡ್ನಾಪುರದಲ್ಲಿ. ಈಗ ಅಲ್ಲಿ ಯಾರು ಜನ ಇಲ್ಲ, ಯಾರು ಇಲ್ಲ, ಒಂದು ಹಾಳು ಕೊಂಪಿದೆ. ಅಲ್ಲಿ ವಾಸ ಮಾಡ್ತಿದ್ದು ಅನ್ನೋದಕ್ಕೆ ಯಾವುದೇ ಕ್ಲಾರಿಟಿ ಇಲ್ಲ. ಓಕೆ, ನಾವಲ್ಲಿ ಹೋಗಿದ್ವಿ, ಅದೇ ಅರಮನೆ ತರ ಇದೆ, ರಾಣಿ ವಿಲಾಸ ಅಂತ ಇದೆ. ಅಲ್ಲಿ ಇದ್ರು ಅಂತ ಪ್ರತೀತಿ ಇದೆ, ಬಟ್ ಅಲ್ಲಿ ಯಾವುದೇ ಇದ್ರು ಅನ್ನೋದಕ್ಕೆ ಅಲ್ಲಿ ಯಾವುದೇ ವಸ್ತು ಇಲ್ಲ, ಯಾವುದೂ ಇಲ್ಲ. ಅದೇ ಅರಮನೆ ಇದೆ, ಅರಮನೆ ಟೈಪ್ ಇದೆ. ಆದ್ರೆ ಈಗ ಅಲ್ಲಿ ಜನ ಯಾರು ಹೋಗುದಿಲ್ಲ. ಹೌದು, ಇದನ್ನೇ ನಾವು ಕಂಟಿನ್ಯೂ ಮಾಡ್ಕೊಂತ ಹೋಗ್ತಿದ್ದಾರೆ ಅಷ್ಟೇ. ಅದೇ ನಾವು ಅಲ್ಲಿ ಹೋಗಿ ಬಂದ್ವಿ, ನೋಡಿದ್ವಿ, ಅದೇ ಅಲ್ಲೆಲ್ಲ ಅರಮನೆ. ನಾನು ಇದ್ರಲ್ಲಿ ನನಗೂ ಕ್ಲಾರಿಟಿ ಇಲ್ಲ ಆಗಿತ್ತು. ಸೊ ನಾನು ತಿಳ್ಕೊಬೇಕು ಅಂತ ತುಂಬಾ ಕ್ಯೂರಿಯಾಸಿಟಿ ಇತ್ತು. ಸೊ ಅದು ನಾನು ಗುಡ್ನಾಪುರಕ್ಕೆ ಹೋಗಿ ಅಲ್ಲಿಂದ ಹೊಳೆ ಎಲ್ಲ ನೋಡ್ಕೊಂಡು ಹಾಗೆ ರಾಣಿ ವಿಲಾಸ ನೋಡ್ಕೊಂಡೆ. ಅದು ಬಿಟ್ರೆ ಬೇರೆ ಸುತ್ತಮುತ್ತ ಯಾವುದು ಅರಮನೆಗಳು ಯಾವುದು ಇಲ್ಲ? ಯಾವುದೂ ಇಲ್ಲ. ಬಹುಶಃ ಮೋಸ್ಟ್ಲಿ ಅದೇ ಇತ್ತು ಅನ್ಸುತ್ತಲ್ವಾ? ಅದೇ ಇತ್ತು ಅನ್ಸುತ್ತೆ. ನೋಡಿ, ನಿಮ್ಗೆ ಅದಕ್ಕೆ ಕರ್ಕೊಂಡು ಇದೆಲ್ಲ ಹಳೆಯ ವಸ್ತುಗಳು ಅಲ್ಲಿಂದ ಕೆತ್ತನೆ ಮಾಡಿರ್ತದೆ. ಯಾಕೆ ನಾನು ಸಂರಕ್ಷಣೆ ಮಾಡಿದ್ದೀವಿ ಅಂತ ಹೇಳಿದ್ರೆ, ಕೆಲವೊಬ್ಬರು ಈ ಕಲ್ಲುಗಳಿಗೆ ಬಹು ಬೇಡಿಕೆ ಇದೆ. ಹೌದು, ಡಿಪಾರ್ಟ್ಮೆಂಟ್ ಇಂದ ನಾವು ಸೇರಿ ಒಂದು ಮ್ಯೂಸಿಯಂ ತರ ಮಾಡಿದ್ದೀವಿ. ಸೊ ಇವಾಗ ದೇವಸ್ಥಾನದಲ್ಲಿ ಪ್ರಸಾದ ವಿನಿಯೋಗ ಕೂಡ ಇದೆ. ಏನು ವಿಶೇಷ ಇವತ್ತು? ಪಾಯಸ ಏನೋ ಇದೆಯಾ? ಪಾಯಸ ವಿಶೇಷ, ಪಾಯಸ ಹಾಕಿ ನನ್ನ ಫೇವ್ರೆಟ್. ಓಹೋ, ಯಾರು ಇವರಾ? ನೀವಾ? 20 ವರ್ಷದಿಂದ ವನವಾಸಿ. ಎಷ್ಟು ಲಕ್ಷ ಜನಗಳಿಗೆ ನೀವು ಊಟ ಹಾಕಿರೋ? ಹಾಕಿದಾರಲ್ವಾ? ಗ್ರೇಟ್ ಅಚೀವ್ಮೆಂಟ್. ವಾವ್, ಅಮೇಝಿಂಗ್. ಪಾಯಸ ಏನು ಸಕ್ಕದಾಗಿದೆ ಅಲ್ವಾ? ಸೊ ವಿನಾಯಕ್ ಸರ್ಗೆ ತುಂಬಾ ಥ್ಯಾಂಕ್ಸ್ ಹೇಳಬೇಕು, ಯಾಕಂದರೆ ತುಂಬಾ ಡೀಟೇಲ್ ಆಗಿ ದೇವಸ್ಥಾನದ ಬಗ್ಗೆ ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ. ಸರ್ ತುಂಬ ಖುಷಿ ಆಯಿತು, ಥ್ಯಾಂಕ್ ಯು ಸೊ ಮಚ್. ಹಾಂ, ಸೊ ಬನವಾಸಿನಲ್ಲೂ ನೋಡಿ ನಮ್ಮ ಪೇಜ್ನ ಫಾಲೋ ಮಾಡೋರೊಬ್ರು ಸಿಕ್ಕಿದ್ದಾರೆ. ನಮಸ್ತೆ ಸರ್. ನಮಸ್ತೆ. ಅದೇ ಹಂಪಿ ಸೀರೀಸ್ ಎಲ್ಲ ನೋಡಿದ್ದೀವಿ. ಓಕೆ, ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಸೊ ನಿಮ್ಗೆ ಆಗುತ್ತೆ ಸಿಕ್ಕಿದ್ದು ನಮಗೆ ಒಂಥರ. ನಮಗೂ ತುಂಬ ಖುಷಿ ಆಯಿತು ನೀವು ಗುರುತಿಸಿ ಮಾತಾಡ್ಸಿದ್ದಕ್ಕೆ. ನೀವೆಲ್ಲ ಆ ಕಡೆ ಮಂಗಳೂರು ಕಡೆ ಎಲ್ಲ ವ್ಲಾಗ್ ಮಾಡಿ. ಓಕೆ ಫಾಲೋ ಮಾಡ್ತೀರಾ ಪೇಜು? ಫೇಸ್ಬುಕ್ಕಲ್ಲಿ ಫಾಲೋ ಮಾಡ್ತೀವಿ. ಓಹ್ ಆಸಮ್. ಇವ್ರ ಪೇಜ್ ತುಂಬ ನಾಲೆಜ್ ಇದಿರುತ್ತೆ. ಹಿಸ್ಟ್ರಿ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ, ಮತ್ತು ಪ್ಲೇಸಸ್ ಎಕ್ಸ್ಪ್ಲೋರ್ ಮಾಡ್ತಾರೆ. ನಮ್ಮ ಸ್ಟೇಟು, ನಮ್ಮ ಕಂಟ್ರಿ ಬಗ್ಗೆ ಇನ್ನೂ ಚೆನ್ನಾಗಿ ಎಕ್ಸ್ಪ್ಲೋರ್ ಮಾಡಿ ನಮಗೆ ಏನೇನಿದೆ ಅಂತ ಎಲ್ಲ ತಿಳಿಸ್ಕೊಡ್ತಾರೆ. ಸೊ ದಟ್ ನಾವು ಕೂಡ ಎಲ್ಲ ವಿಸಿಟ್ ಮಾಡ್ಬೋದು. ಪ್ಲೀಸ್ ಇವರ ಮಸಾಲಾ ಚಾಯ್ ಮೀಡಿಯಾ ಪೇಜ್ನ ಫಾಲೋ ಮಾಡಿ, ಲೈಕ್ ಮಾಡಿ, ಹಂಗೆ ಶೇರ್ ಮಾಡಿ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್. ಎಲ್ಲರೂ ಫಾಲೋ ಮಾಡಿ. ಥ್ಯಾಂಕ್ ಯು. ಬಾಯ್. ಸೊ ಅದು ನಮ್ಮ ಪೇಜ್ ಫಾಲೋವರ್ಸು ಆ್ಯಕ್ಚುಲಿ ಬನವಾಸಿಲಿ ಸಿಕ್ಕಿದ್ದಂಥವ್ರು. ಅವರು ಬಂದು ಮಾತಾಡಿಸಿ ನಾವು ಫಾಲೋ ಮಾಡ್ತೀವಿ, ಅದರಿಂದ ಕರಿತಿದ್ದೀವಿ ಅಂತ ಹೇಳಿದ್ದೆ ಒಂದು ಖುಷಿ. ಸೊ ಇದಿಷ್ಟು ಮಧುಕೇಶ್ವರ ದೇವಸ್ಥಾನದ ಬಗ್ಗೆ ಮಾಹಿತಿ. ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದರೆ ಈ ವಿಡಿಯೋನ ಶೇರ್ ಮಾಡಿ. ಈ ವಿಡಿಯೋನ ಪ್ರತಿಯೊಬ್ಬ ಕನ್ನಡಿಗನೂ ನೋಡಬೇಕು. ಪ್ರತಿಯೊಬ್ಬ ಕನ್ನಡಿಗರು ಈ ವಿಡಿಯೋನ ಶೇರ್ ಮಾಡಿ. ಮುಂದಿನ ವಿಡಿಯೋಗಳಲ್ಲಿ ಸಿಗೋಣಂತೆ. ಅಲ್ಲಿವರೆಗೂ ನಮಸ್ತೆ, ಬಾಯ್.